ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಹೇಗಿತ್ತು ನಿಮ್ಮೆಲ್ಲರೂ ರಾಮನವಮಿ? ನಮ್ಮನೇಲಿ ಸಿಂಪಲ್ ಆಗಿ ಪಾನಕ ಕೋಸಂಬರಿ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪೋರ್ಟ್ಲ್ಯಾಂಡ್ನಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀ ಸೀತಾರಾಮ ಕಲ್ಯಾಣ ಆಯೋಜಿಸಿದ್ರು. ಸೊ ಆ ಇವೆಂಟ್ ಹೇಗಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಜೈ ಶ್ರೀರಾಮ್. ಮಪಗಮರಿ ನೇರಿಸ ನೇರೇ ಗಮಪಮ ಪಾಸಾನಿದ ಮಾತ ಪಾರಿಗ ಮಪಮ ಮಪಗಮದ ಪಪ ಮಪಗಮರಿ ನಿರಿದ ಪ ಸ ಮಪಗಮರಿ ನೇರಿ ಸಾರಿ ಗರಿ ಗರಿ ಗ ಗರಿ ಪಾರಿ ರಿ 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 ಸರಿ ರಿ 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 ಸದ ಸ ಗರಿ ಗ ಗರಿ ಪಾರಿ ರಿ 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 ಸರಿ ರಿ 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 ಸದ ಸ ಸರಿ ಗ ಪಾರಿ ರಿ ಸ ಸ ಪ ಮ ಪ ಗ ಮರಿ ನಿ ರಿ ಸ ನಿ ರಿ ಗ ಮ ಪ ಮ ಪ ಸ ನಿ ದ ಮ. ಹಾಲ್ ಎಂಟರ್ ಆಗಿದ ತಕ್ಷಣ ಯಾವುದೋ ಮದುವೆ ಮನೆಗೆ ಎಂಟರ್ ಆಗಿರೋ ಥರನೇ ಫೀಲ್ ಬಂತು. ನಿಮಗೂ ಹಾಗೆ ಅನಿಸ್ತಾ? ಗರಿ ಪಾರಿ ರಿ 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 ಸರಿ ರಿ 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 ಸದ ಸ ಸರಿ ಗ ಪಾರಿ ರಿ ಸ ಸ. ಇಲ್ಲಿ ಸೀತಾಮಾತೆನ ಹಸೆಮಣೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ಇಲ್ಲಿ ಸೀತಾರಾಮ ಕಲ್ಯಾಣ ಪೂಜೆ ಕೂತ್ಕೋತಾ ಇದ್ದೀವಿ. ಇದಕ್ಕೆ ನಾವು ಮುಂಚೆನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಗರಿ ಗರಿ ಪಾರಿ ರಿ 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 ಸರಿ ರಿ 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 ಸದ ಸ ಸರಿ ಗ. ಸರಿ ಗ ಪಾರಿ ರಿ ಸ ಸ. ಈಗ ಸೀತಾಮಾತೆನ ಕರ್ಕೊಂಡು ಹಸೆಮಣೆಗೆ ಹೋಗ್ತಾ ಇದ್ದಾರೆ. ಗರಿ ಗ
ga 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 re pa re 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 sa re 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 sa da sa re ga pa re re sa pa ma pa ga ma re sa re ga ma pa ma pa sa ni da ma. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿಯಂದು ಮಧ್ಯಾಹ್ನದ ಪುನರ್ವಸು ನಕ್ಷತ್ರದಲ್ಲಿ ದಶರಥ ಮಹಾರಾಜ ಹಾಗೂ ಕೌಸಲ್ಯೆಯ ಮಗನಾಗಿ ಮಹಾವಿಷ್ಣುವಿನ 7ನೆಯ ಅವತಾರವಾಗಿ ತ್ರೇತಾಯುಗದಲ್ಲಿ ಶ್ರೀರಾಮ ಜನಿಸ್ತಾರೆ. ಆ ದಿನನೇ ನಾವು ಶ್ರೀರಾಮನವಮಿ ಅಂತ ಆಚರಿಸೋದು. ದಶರಥ ತನ್ನ 3ನೇ ಹೆಂಡತಿಗೆ ಕೊಟ್ಟ ಮಾತಿಗೋಸ್ಕರ ತನ್ನ ಸರ್ವಸ್ವವನ್ನು ಬಿಟ್ಟು ಕಾಡಿಗೆ ಹೊರಟ ರಾಮ. ಅದಕ್ಕೆ ಆತನನ್ನು ಆದರ್ಶ ಮಗ ಅಂತ ಹೇಳೋದು. ಶ್ರೀರಾಮ ಒಬ್ಬ ಒಳ್ಳೆ ಮಗ ಅಷ್ಟೇ ಆಗಿರಲಿಲ್ಲ, ಆತ ಒಬ್ಬ ಒಳ್ಳೆ ಪತಿ, ಸಹೋದರ, ಸ್ನೇಹಿತ, ತಂದೆ ಅಷ್ಟೇ ಯಾಕೆ, ಇಡೀ ಭರತಖಂಡದ ಅತ್ಯದ್ಭುತ ರಾಜ. ಅದಕ್ಕೆ ಅಲ್ವಾ ರಾಮನ ಮರ್ಯಾದ ಪುರುಷೋತ್ತಮ ಅಂತ ಕರಿತೀವಿ. ಈಗ ಮಾಂಗಲ್ಯ ಧಾರಣೆ ಆಗತ್ತೆ. मांगल्यधारणा मुहूर्त शुभ मुहूर्तोस्तु सुप्रतिष्ठितमस्तु अनन्तरं देवी देवयोः अक्षतारोपणं मंगलाख्यं करिष्यामि. You have Dhanaparadas with you, the other red rice now. That's the Dhanaparadas. ಮಾಂಗಲ್ಯ ಧಾರಣೆ ಆದಮೇಲೆ ಶ್ರೀರಾಮ ಸೀತೆ ಪಾದಕ್ಕೆ ಅಕ್ಷತೆನ ಹಾಕಕ್ಕೆ ಹೇಳಿದ್ರು. ಸೊ ಹಾಕ್ತಾ ಇದ್ದೀವಿ. ಸೀತೆಗೋಸ್ಕರ ಲಂಕೆಯನ್ನೇ ಗೆಲ್ತಾನೆ ಶ್ರೀರಾಮ. ಲಂಕೆಯನ್ನೇ ಗೆದ್ದಿದ್ರು ಸಹ ಅನ್ಯರ ಆಸ್ತಿಗೆ ಆಸೆ ಪಡಬಾರ್ದು ಅಂತ ಹೇಳಿ ವಿಭೀಷಣನ ತಲೆಯ ಮೇಲೆ ಲಂಕೆಯ ಕಿರೀಟ ಇಟ್ಟು ಅಲ್ಲಿಂದ ಹೊರಟು ಬರ್ತಾನೆ. ಇಂಥ ರಾಮನ ಆದರ್ಶ ನಮಗೆಷ್ಟು ಮುಖ್ಯ ಅಲ್ವಾ ಇವಾಗಿನ ಕಾಲದಲ್ಲಿ. ಇಡೀ ಭರತಖಂಡಕ್ಕೆ ಆದರ್ಶವಾಗಿ ಬದುಕಿದ್ದು ಶ್ರೀರಾಮ. ರಾಮನ ಪ್ರತಿ ನಡೆಯಲ್ಲೂ ಆದರ್ಶ ಹಾಗೂ ದೈವತ್ವವೇ ತುಂಬಿತ್ತು. ಮಧ್ಯದಲ್ಲಿ ನಮ್ಮಮ್ಮ ಮಾನ್ವಿಗೆ ಸ್ಟ್ರಾಬೆರೀಸ್ ತಿನ್ನಿಸ್ತಾ ಇದ್ರು. ಇಲ್ಲಿ ಸೀತಾರಾಮ ಕಲ್ಯಾಣಕ್ಕೆ ಬೇಕಾಗಿರೋ ಕಿಟ್ಗಳನ್ನು ಕೊಡ್ತಾ ಇದ್ರು. ಎಷ್ಟು ಜನ ಬಂದ್ಯಾರೆ ನೋಡಿ. ಇದನ್ನು ಆರ್ಗನೈಸ್ ಮಾಡಿದ್ದು ಇಲ್ಲಿನ ತೆಲುಗು ಅಸೋಸಿಯೇಷನ್ ಅವರು. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದಾರಲ್ವಾ. ಶ್ರೀರಾಮನಾಮ ಜಪಿಸಿದ್ರೆ ನಮ್ಮ ಪಾಪ ಎಲ್ಲ ಕಳೆದು ಹೋಗುತ್ತಂತೆ. ರಾಮನ ಆದರ್ಶ ನೋಡೇ ಅಲ್ವಾ ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅಂತ ಎಲ್ಲರೂ ಆಸೆ ಪಡೋದು. ಸ ಮ ಪ ಗ ಮ ರೆ ನಿ ರಿ ಸಾ ರೆ ಗ ಗ
ಸ ರೇ ರಿ ರೇ ರೇ ಸ ದ ಸಾ ಸ ಸ ರೇ ಗ. ಸೀತಾರಾಮ ಕಲ್ಯಾಣ ಆದಮೇಲೆ ಶ್ರೀರಾಮ ಪೂಜೆ, ಶ್ರೀರಾಮ ಪಟ್ಟಾಭಿಷೇಕ ಹೀಗೆ ಸುಮಾರು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು. ನೇ ರಿ ಸ ನೇ ರೇ ಗ ಮ ಪ ಮ ಪ ಸ ನಿ ದ ಮ ದ ಪ ರೇ ಗ ಮ ಪ ಮ ಮ ಪ ಗ ಮ ದ ಪ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇತ್ತು. ನೃತ್ಯ, ಸಂಗೀತ ಹೀಗೆ ಹಲವಾರು. ಗರಿ ಗ ಗ ಗ ಗ ಗರಿ ಪ ರಿ 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 ಸ ರೇ ರಿ 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 ಸ ದ ಸಾ ಸ ಸ ರೇ ಗ ಸ ರೇ ಗ ಪ ರಿ ರಿ ಸ ಸ ಸ. ಮಕ್ಕಳಿಗೆ ರಾಮಾಯಣದ ಕ್ವಿಜ್ ಕೂಡ ಆರ್ಗನೈಸ್ ಮಾಡಿದ್ರು. ಇಲ್ಲಿ ಪಾನಕ ಹಾಗೂ ಕೋಸಂಬರಿ ಕೊಡ್ತಿದ್ರು. ಅದ್ ಸರಿ, ರಾಮನವಮಿ ದಿನ ಪಾನಕ ಹಾಗೂ ಕೋಸಂಬರಿ ಮತ್ತೆ ಮಜ್ಜಿಗೆ ಇದೆಲ್ಲ ಏನಕ್ಕೆ ಕೊಡ್ತಾರೆ? ಒಂದು, ರಾಮನಿಗೆ ಇದೆಲ್ಲ ಇಷ್ಟ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನೊಂದು ರೀಸನ್ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದರೆ, ರಾಮನವಮಿ ಬೇಸಿಗೆಯಲ್ಲಿ ಆಚರಿಸೋದು. ಸೊ ಬಾಯಾರಿದವ್ರಿಗೆ ಪಾನಕ ಮಜ್ಜಿಗೆ ಕೊಟ್ಟರೆ ಬಾಯಾರಿಕೆ ಹೋಗುತ್ತೆ. ಹೆಸರುಬೇಳೆ ಕೋಸಂಬರಿ ದೇಹಕ್ಕೆ ತಂಪು ಹಾಗೂ ಪ್ರೋಟೀನ್ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿ ನೋಡಿ, ಎಲ್ಲ ಮಕ್ಕಳು ಎತ್ನಿಕ್ ವೇರ್ ಹಾಕೊಂಡು ಎಷ್ಟು ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ನೋಡೋಕೆ ತುಂಬ ಖುಷಿ ಅನ್ನಿಸ್ತು. ನನಗೆ ಹಬ್ಬಗಳು ಆಚರಿಸೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಈಗ ನನ್ನ ಮಗಳಿರೋದ್ರಿಂದ ಎಷ್ಟೇ ಬ್ಯುಸಿ ಇದ್ರೂ ಕಷ್ಟ ಆದ್ರೂ ನಾನು ಹಬ್ಬ ಆಚರಿಸ್ತೀನಿ. ಅವಳು ಕೂಡ ತಿಳ್ಕೊಬೇಕಲ್ವಾ ನಮ್ಮ ಹಬ್ಬಗಳೆಲ್ಲ ಹೇಗೆ ಆಚರಿಸೋದು ಅಂತ. ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ನಮ್ಮ ರೂಟ್ಸ್ ಅಂದರೆ ನಾವು ಹೇಗೆ ಬೆಳ್ಕೊಂಡು ಬಂದಿದ್ದೀವಿ ಹಾಗೆ ನಮ್ಮ ಸಂಸ್ಕೃತಿನ ಯಾವತ್ತೂ ಮರಿಬಾರ್ದು. ಅಮೆರಿಕದಲ್ಲಿ ಸೀತಾರಾಮ ಕಲ್ಯಾಣ ಮಾಡಿದ್ದು ನಿಮಗೆಲ್ಲ ಹೇಗನ್ನಿಸ್ತು? ಭಾರತದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಏನು ಕಮ್ಮಿ ಇಲ್ಲ ಅಲ್ವಾ? ಇದನ್ನ ಆರ್ಗನೈಸ್ ಮಾಡಿರೋ ಪ್ರತಿಯೊಬ್ಬರಿಗೂ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್.